So I welcome you all for today's online and offline class for BCom third semester Industrial Economics. ಸೊ ಕೈಗಾರಿಕಾ ಅರ್ಥಶಾಸ್ತ್ರದ ಬಿಕಾಮ್ ಥರ್ಡ್ ಸೆಮ್ ವಿದ್ಯಾರ್ಥಿಗಳಿಗೆ ಇವತ್ತಿನ ಆನ್ಲೈನ್ ಆಫ್ಲೈನ್ ಕ್ಲಾಸಿಗೆ ಸ್ವಾಗತ. ಸೊ ಟುಡೇ ಐ ವಿಲ್ ಸಾಲ್ವ್ 2019 ಇಯರ್ ಕ್ವಶನ್ ಪೇಪರ್. 2019 ಇಸ್ವಿದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಐ ಹ್ಯಾವ್ ಕಂಪ್ಲೀಟೆಡ್ ಯುವರ್ ಎಂಟೈರ್ ಸಿಲೆಬಸ್. ಸೊ ಅಲಾಟೆಡ್ ಚಾಪ್ಟರ್ಸು ದಟ್ ಈಸ್ ಚಾಪ್ಟರ್ 1 ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಕೈಗಾರಿಕಾ ಅಭಿವೃದ್ಧಿ, ಅದು ಕಂಪ್ಲೀಟ್ ಆಗಿ ಹೋಗಿದೆ. ಯಾವುದೋ ಕಂಟೆಂಟ್ ಉಳಿಸಿಲ್ಲ, ಎಲ್ಲ ಐ ಹ್ಯಾವ್ ಕ್ಲಿಯರ್ಡ್ ಆಲ್ ದೋಸ್ ಕಂಟೆಂಟ್ಸ್. ಆ್ಯಂಡ್ ಥರ್ಡ್ ಚಾಪ್ಟರ್ ಇಂಡಸ್ಟ್ರಿಯಲ್ ಕೈಗಾರಿಕಾ ಸ್ಥಳ ನಿರ್ದೇಶನ, ಅದು ಸಹ ಎಲ್ಲ ಮುಗಿದು ಹೋಗಿದೆ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಗಿವನ್ ಇಂಪಾರ್ಟೆಂಟ್ ಕ್ವಶನ್ಸ್, ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಫಾರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಆ್ಯಂಡ್ ಆಲ್ಸೋ ಫಾರ್ ಇಂಟರ್ನಲ್ ಟೆಸ್ಟ್. ಆ್ಯಂಡ್ ಫೋರ್ತ್ ಚಾಪ್ಟರ್ ಇಂಡಸ್ಟ್ರಿಯಲ್ ಫೈನಾನ್ಸ್, ಕೈಗಾರಿಕಾ ಹಣಕಾಸು. ಆ್ಯಂಡ್ ಲಾಸ್ಟ್ ದಟ್ ಈಸ್ ಫಿಫ್ತ್ ಚಾಪ್ಟರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ ಅಥವಾ ವಿದೇಶಿ ನೇರ ಬಂಡವಾಳ. ಓಕೆ, ಸೊ ಆಲ್ ಫೋರ್ ಚಾಪ್ಟರ್ಸ್ ಐ ಹ್ಯಾವ್ ಕಂಪ್ಲೀಟೆಡ್. ಸೊ ಆಲ್ಸೋ ಐ ಹ್ಯಾವ್ ಗಿವನ್ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ for semester and also for assessment test. Okay, so next ಮಾಡ್ರಿ, you will get maximum questions from those four chapters which I have given the questions. ಆ 4 ಚಾಪ್ಟರ್ಗಳದ್ದು ಏನು ಕ್ವಶನ್ಸ್ ಕೊಟ್ಟೀನಿ, ಮ್ಯಾಕ್ಸಿಮಮ್ ಕ್ವಶನ್ ಅದರೊಳಗಿಂದ ಬರ್ತದೆ. ಸೊ ಅವುಗಳನ್ನು ಹೆಚ್ಚು ಪ್ರಯತ್ನ ಮಾಡಿರಿ. ಮತ್ತು ಅಧ್ಯಾಯ 2 ಸಂಬಂಧಪಟ್ಟಿದ್ದು ಕೈಗಾರಿಕಾ ನೀತಿ, ಇಂಡಸ್ಟ್ರಿಯಲ್ ಪಾಲಿಸಿ, ಅದನ್ನು ಅವ್ರಿಗೆ ಮೇಡಮ್ ಕೇಳಿ, ಈಗ ಆಲ್ರೆಡಿ ಅವ್ರು ಕೊಟ್ಟಿರ್ಬೋದು. ಸೊ ಅವ್ರಿಗೆ ನೋಡಿ ಅವೇ ಕ್ವಶನ್ಸ್ ಮಾಡಿಕೊಡ್ರಿ. ಓಕೆ, ಸೊ ಇದರೊಳಗೆ ಏನಾದರೂ ಡೌಟ್ ಇತ್ತಂದರೆ ಕೇಳ್ಬೋದು. ಈಗ ಏನು ನಾನು 4 ಚಾಪ್ಟರ್ ಹೇಳಿದ್ದೀನಿ. ಸೊ ಈಗ ಫ್ರೀ ಟೈಮ್ಸ್ ಇದ್ದಾಗ ಸೊ ಐ ವಿಲ್ ಅಪ್ಲೋಡ್ ಸೋ ಮೆನಿ ಒಂದು 2 ಇಯರ್ಸ್ದು ಕ್ವಶನ್ ಪೇಪರು. ಸೊ ಐ ವಿಲ್ ಸೆಂಡ್ ಇನ್ ಯುವರ್ ವಾಟ್ಸಪ್ ಗ್ರೂಪ್ದಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ. ಐ ವಿಲ್ ಅಪ್ಲೋಡ್ ಇಟ್ ಇನ್ ಯೂಟ್ಯೂಬ್ ಆಲ್ಸೋ. ಓಕೆ, ಯೂಟ್ಯೂಬ್ದಲ್ಲಿ ಸಹ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನು ಯೂಟ್ಯೂಬ್ದಲ್ಲಿ ನೀವು ಲಿಂಕ್ ಕಳಿಸ್ತೀನಿ, ನೋಡಿರಿ ನಿಮ್ಮ ವಾಟ್ಸಪ್ ಗ್ರೂಪ್ದಲ್ಲೇ. ಸೊ ಯು ಕ್ಯಾನ್ ವಾಚ್ ಇನ್ ಆಲ್ಸೋ ಇನ್ ಯೂಟ್ಯೂಬ್ ಚಾನಲ್. ಸೊ ಅಲ್ಲಿ ಸಹ ನೀವು ನೋಡ್ಬೋದು. ಇಂಟರ್ನೆಟ್ ಇದ್ದರೆ ಅಷ್ಟೇ ಯೂಟ್ಯೂಬ್ ಆನ್ ಆಗ್ತದೆ. ಓಕೆ, ಇಂಟರ್ನೆಟ್ ಇಲ್ಲದ್ರೆ ಯೂಟ್ಯೂಬ್ ಆನ್ ಆಗೋದಿಲ್ಲ, ತಿಳಿತಾ? ನೀವು ಹಾಗೆ ಇವನ್ ವಾಟ್ಸಪ್ ಆದರೂ ಆಯಿತು, ವಾಟ್ಸಪ್ದಲ್ಲೇ ಸೇವ್ಡ್ ಮೆಸೇಜ್ ಇದ್ದರೆ ನೀವು ನೋಡ್ಬೋದು. ಅಲ್ಲಿ ನೀವು ಇಮಿಡಿಯೇಟ್ ಹೊಸ ಮೆಸೇಜ್ ಬಂದ ತಕ್ಷಣ ವಾಟ್ಸಪ್ಗೆ ಇಂಟರ್ನೆಟ್ ಬೇಕಾಗ್ತದೆ, ತಿಳಿತಾ? ಸೊ ಅದಕ್ಕೆ ಈ ತಿಂಗಳಲ್ಲಿ ಏನು ಮಾಡಿದೆ, ಎಕ್ಸಾಮ್ 2 ಮಂತ್ಸ್ ಇರ್ತದೆ. ಸೊ ಅದಕ್ಕೆ ಎಲ್ಲರೂ 700 ರೂಪೀಸ್ದು ರೀಚಾರ್ಜ್ ಮಾಡಿಕೊಡ್ರಿ. 4G ಇಂಟರ್ನೆಟ್ಟು, ಒಳ್ಳೆ ಕ್ವಾಲಿಟಿ ಫೋನ್ ಇತ್ತಂದರೆ ಮಾಡಿರಿ. ಸೊ ಸಾದಾ ಫೋನ್ ಇತ್ತಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 699 ರೂಪೀಸ್ ಏರ್ಟೆಲ್ಲು ಅಥವಾ ಯಾವುದು ಐಡಿಯಾ ಇದೆ ನೋಡ್ರಿ. 4GB ಪರ್ ಡೇ ಬರ್ತದೆ ಡೇಟಾ. 4GB ಹೆಚ್ಚು ನಿಮಗೆ ಡೇಟಾ ಇತ್ತು, ನಿಮ್ಮ ಫೋನು ಅಗದಿ ಸರಿಯಾಗಿ ಯಾವುದೋ ಹ್ಯಾಂಗ್ ಆಗಿಲ್ದ ಸರಿಯಾಗಿ ಫೋನು ರನ್ ಆಗ್ತದೆ. ಮತ್ತು ನಿಮ್ಮದು ರ್ಯಾಮ್ ಹೆಚ್ಚಿಗೆ ಇರಬೇಕು, ಮೊಬೈಲ್ ಫೋನ್ ರ್ಯಾಮು ಹೆಚ್ಚಿಗೆ ಇರಬೇಕು. 2GB ಇರಬಾರ್ದು. 2GB ಇತ್ತಂದ್ರೆ ಅದು ಹ್ಯಾಂಗ್ ಆಗ್ತದೆ ಫೋನು. 4GB ರ್ಯಾಮ್ ಇರಬೇಕು. ಆಮೇಲೆ 64GB ಅಥವಾ 32GB ಮೆಮ್ರಿ ಇರಬೇಕು, ಇಂಟರ್ನಲ್ ಮೆಮ್ರಿ. ಅದಿತ್ತಂದರೆ ನಿಮ್ಮ ಫೋನ್ ಈಸಿಯಾಗಿ ರನ್ ಆಗ್ತಾನೆ. ಮತ್ತು 4G ಹ್ಯಾಂಡ್ಸೆಟ್ ಇರಬೇಕು. 3G ಇತ್ತಂದರೆ ಈಗ ವರ್ಕ್ ಆಗೋದಿಲ್ಲ. ಈಗ 3G ಫೋನ್ಸ್ ಎಲ್ಲ ಹೋದು 4G ಹ್ಯಾಂಡ್ಸೆಟ್ ತೊಗೊಳ್ರಿ, ನೆಟ್ ಹಾಕ್ಕೊಳ್ಳಿ ಒಂದು 2 ಮಂತ್ಸ್ ಸಲುವಾಗಿ, ನಿಮಗೆ ಅದು ಹೆಲ್ಪ್ ಆಗ್ತದೆ. ಓಕೆ, ಕೊರೋನಾ ಟೈಮ್ದೊಳಗೆ ಯಾವ ರೀತಿಯಾಗಿ ಹೆಲ್ಪ್ ಆಗ್ತದೆ ಹಿಂದೆ, ಅದೇ ಪ್ರಕಾರ ಎಕ್ಸಾಮ್ ಟೈಮಲ್ಲಿ ಮಾಡ್ಕೊಡ್ರಿ. ಯಾಕಂದ್ರೆ ನಿಮ್ಮ ಫ್ರೆಂಡ್ ಗ್ರೂಪ್ಸ್ ಇರ್ತದೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಏನಾದರೂ ತಿಳಿಲಿಲ್ಲ ಮಾಡಲಿ ನಿಮ್ಮ ಫ್ರೆಂಡ್ ಸರ್ಕಲ್ಲೇ ನೀವು ಡಿಸ್ಕಸ್ ಮಾಡ್ಕೋಬೋದು, ತಿಳ್ಕೊಳ್ಬೋದು, ಅಥವಾ ನಮ್ಮ ಜೊತೆ ಮಾಡ್ಬೋದು. ಸೊ ಅದಕ್ಕೆ ಎಕ್ಸಾಮ್ ಈಗ ಆಲ್ರೆಡಿ ಈಗ ಕಳಿಸಿದ್ದೀನಿ ಯಾವಾಗ ಅನ್ನೋದು. ಸೊ ಎಕ್ಸಾಮ್ಸ್ ವಿಲ್ ಸ್ಟಾರ್ಟ್ ಫ್ರಮ್ 24th of March. 23 ಇತ್ತು ಮೊದಲ ಡೇಟು. ಈಗ ಮತ್ತೊಂದು ದಿವಸ ಇದು ಮಾಡ್ಯಾರ, ಎಕ್ಸ್ಟೆಂಡ್ ಆಗಿದೆ. 24 ಮಾಡಿದ್ದಾರೆ, ಮಂಗಳವಾರ ಆಗ್ತದೆ ನೋಡಿ. 24 ಮಂಗಳವಾರ, ಟ್ಯೂಸ್ಡೇ, ಮಾರ್ಚ್. ಓಕೆ, ಸೊ ಎಲ್ಲ ರೆಡಿ ಮಾಡಿಕೊಡ್ರಿ ಸರಿಯಾಗಿ. ಮತ್ತೀಗ ಸೊ ರೈಟ್ ಒಂದು ಬರ್ಕೊಡ್ರಿ. 2019 ಇಸ್ವಿದು ಕ್ವಶನ್ ಪೇಪರು 2019 ಅದನ್ನು ಸಾಲ್ವ್ ಮಾಡಿ ಬಿಟ್ಬಿಡ್ತೀನಿ. ಸೊ ಬರ್ಕೊಡ್ರಿ. ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ 2019 UP ಕ್ವಶನ್ ಪೇಪರ್, ಸೆಕ್ಷನ್ ಎ, ವಿಭಾಗ ಎ. ಆನ್ಸರ್ ಎನಿ 10 ಆಫ್ ದ ಫಾಲೋಯಿಂಗ್. ಆನ್ಸರ್ ಎನಿ 10 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 sentences ಈಚ್. ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ 2-3 ವ್ಯಾಖ್ಯೆಗಳಲ್ಲಿ ಉತ್ತರಿಸಿ. ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ 2-3 ವ್ಯಾಖ್ಯೆಗಳಲ್ಲಿ ಉತ್ತರಿಸಿ. ಸೊ ಬ್ರ್ಯಾಕೆಟ್ನಲ್ಲಿ ಹಾಕ್ರಿ. 10 × 2 = 20. 10 × 2 = 20. So here you have to write the time allotment for this
30 minutes to 45 minutes, 30ರಿಂದ 45 ನಿಮಿಷ ಸಮಯ ಮಾತ್ರ ಕೊಡಬೇಕು. ಓಕೆ, 10 ಪ್ರಶ್ನೆಗಳಿಗೆ, ಅದಕ್ಕಿಂತ ಹೆಚ್ಚು ಕೊಡ್ಲಿಕ್ಕೆ ಹೋಗಬೇಡ. ಮನೆಯೊಳಗೆ ಪ್ರಾಕ್ಟೀಸ್ ಮಾಡ್ರಿ. ಸೊ ಇದು ಶಾರ್ಟ್ ಕ್ವಶನ್ಸ್ ಇರ್ತದೆ, 2-3 ವಾಕ್ಯ ಆನ್ಸರ್ ಮಾಡಬೇಕು. ಔಟ್ ಆಫ್ 15 ಯು ಹ್ಯಾವ್ ಟು ಆನ್ಸರ್ ಎನಿ 10 ಕ್ವಶನ್ಸ್. ಫಾರ್ ಈಚ್ ಕ್ವಶನ್ಸ್ ಅಲ್ಲಿ ಟೈಮ್ ಇದು ಮಾಡ್ಕೊಡ್ರಿ. ನೀವು 45 ನಿಮಿಷ ಒಳಗೆ ಮುಗಿಯೋ ಹಾಗೆ ಮಾಡ್ರಿ. ಯಾರ್ದು ಹ್ಯಾಂಡ್ ರೈಟಿಂಗ್ ಸ್ಲೋ ಇರ್ತದೆ, ಸೊ ದೇ ಹ್ಯಾವ್ ಟು ಟೇಕ್ 45 minutes. ಆಮೇಲೆ ಫಾಸ್ಟ್ ಇದ್ದವರು 30 ನಿಮಿಷಗಳಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಹೆಚ್ಚು ನೀವು ಸಮಯ ಅಲ್ಲಿ ಶಾರ್ಟ್ ಕ್ವಶನ್ ತೆಗೆದ್ರೆ ಏನಾಗ್ತದೆ, ಸೊ ಫಾರ್ ರಿಮೈನಿಂಗ್ ಕ್ವಶನ್ಸ್ ಯು ಆರ್ ಅನ್ಏಬಲ್ ಟು ಆನ್ಸರ್ ದಟ್ ಬಿಕಾಸ್ ಆಲ್ ದೋಸ್ ಕ್ವಶನ್ಸ್ ಆರ್ ಎಸ್ಎ ಟೈಪ್ ಕ್ವಶನ್ಸ್. ಸೆಕ್ಷನ್ ಬಿ ದಿಂದ ಸೆಕ್ಷನ್ ಸಿ ಮತ್ತು ಡಿ ಅವೆಲ್ಲ ಎಸ್ಎ ಟೈಪ್ ಆಗ್ತಾವ. ಅದಕ್ಕೆ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಸಮಯ ಸಾಲುವುದಿಲ್ಲ. ಓಕೆ, ಸೊ ಇಲ್ಲಿ ಗೊತ್ತಾಯಿಲ್ಲ, ಟೈಮ್ ಅಂದ್ಕೊಂಡ್ರೆ 30 to 45 minutes ಅಂದರೆ. ಸೊ ರೈಟ್ ಡೌನ್ ಕ್ವಶನ್. ಕ್ವಶನ್ ನಂಬರ್ 1, ವಾಟ್ ಈಸ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್? ಕೈಗಾರಿಕಾ ಅರ್ಥಶಾಸ್ತ್ರ ಅಂದರೇನು? ವಾಟ್ ಈಸ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್? ಕೈಗಾರಿಕಾ ಅರ್ಥಶಾಸ್ತ್ರ ಎಂದರೇನು? ಸೊ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ is a subject which studies growth, development, problems, policies, practices, prospects of all types of industries. ಓಕೆ, ಸೊ ಎಲ್ಲ ಕೈಗಾರಿಕೆಗಳ ಏನು ಒಂದು ಸಮಸ್ಯೆಗಳು, ಅದೇ ರೀತಿಯಾಗಿ ಅವುಗಳ ಒಂದು ಅಭಿವೃದ್ಧಿ, ಬೆಳವಣಿಗೆ, ಪ್ರಗತಿ ಮುಂತಾದವುಗಳ ಕುರಿತು ಅಧ್ಯಯನ ಮಾಡತಕ್ಕಂಥ ಒಂದು ಶಾಸ್ತ್ರವನ್ನು ಕೈಗಾರಿಕಾ ಅರ್ಥಶಾಸ್ತ್ರ ಅಂತ ಕರೆಯಲಾಗ್ತದೆ. ಓಕೆ, ಎರಡನೇ ಕ್ವಶನ್ನು, ವಾಟ್ ಈಸ್ ಲಿಬರಲೈಸೇಷನ್? ಉದಾರೀಕರಣ ಎಂದರೇನು? ವಾಟ್ ಈಸ್ ಲಿಬರಲೈಸೇಷನ್? ಉದಾರೀಕರಣ ಎಂದರೇನು? ಎರಡನೇ ಪ್ರಶ್ನೆ. ಸೊ ಆನ್ಸರ್ ಈಸ್ ಗಿವಿಂಗ್ ಫ್ರೀ ಹ್ಯಾಂಡ್ to producers and investors by recovering artificial restrictions on trade and businesses. Giving free hand to producers and investors by recovering artificial restrictions by removing artificial restrictions on trade and business. Okay, so later on I will upload it in YouTube. YouTube ಅಲ್ಲ, ವಾಟ್ಸಪ್ದಲ್ಲಿ ಕಳಿಸ್ತೀನಿ. ಇದನ್ನು ಸಾಲ್ಡ್ ಆಗಿದ್ದು ಕ್ವಶನ್ ಪೇಪರು ಪ್ಲಸ್ ಸಾಲ್ಡ್. ಜಸ್ಟ್ ಓನ್ಲಿ ಯು ಹ್ಯಾವ್ ಟು ಇದನ್ನು ಕೇಳ್ರಿ ಅಷ್ಟೇ. ಲಿಸನ್ ಹಿಯರ್. ಓಕೆ, ಹೇಳ್ತೀನಿ ಅದನ್ನು ಒನ್ ಬೈ ಒನ್ ಐ ವಿಲ್ ಸಾಲ್ವ್ ಇಟ್. ಥರ್ಡ್ ಕ್ವಶನ್ ಬರ್ಕೊಡ್ರಿ. ಮೂರನೇ ಪ್ರಶ್ನೆ ಬರ್ಕೊಡ್ರಿ. ವಾಟ್ ಡು ಯು ಮೀನ್ ಬೈ ಟ್ರಿಪಲ್ ಪಿ ಮಾಡೆಲ್? ವಾಟ್ ಡು ಯು ಮೀನ್ ಬೈ ಟ್ರಿಪಲ್ ಪಿ ಮಾಡೆಲ್? ಏನು ಬರೀತಾರಲ್ಲೇ? ಸಾರ್ವಜನಿಕ, ಪಬ್ಲಿಕ್ ಪ್ರೈವೇಟ್, ಸಾರ್ವಜನಿಕ, ಖಾಸಗಿ, ಸರ್ಕಾರಿ ಸಹಭಾಗಿತ್ವ ಮಾದರಿ ಎಂದರೇನು? ಸಾರ್ವಜನಿಕ, ಖಾಸಗಿ, ಸಹಕಾರಿ ಸಹಭಾಗಿತ್ವ ಮಾದರಿ ಎಂದರೇನು? ಓಕೆ, ಆಮೇಲೆ ನೆಕ್ಸ್ಟು ಅದ್ರ ಆನ್ಸರ್ ಮಾಡ್ರಿ. ಅದನ್ನು ಏನಿದೆ ನೋಡ್ರಿ, ಡೆಫಿನೇಷನ್ ಇದೆ ಬರೆಸಿ ನೋಡ್ರಿ. ರೆಫರ್ಸ್ ಟು ದ ಸ್ಟೇಟ್ ಆಫ್ entity where industry, business are jointly owned and managed by public and private sectors is called as triple P model. ನಾಲ್ಕನೇ ಪ್ರಶ್ನೆ ಬರ್ಕೊಡ್ರಿ. ನಾಲ್ಕನೇದು ಹತ್ತಲ್ಲ? ಹಾಂ, ನಾಲ್ಕನೇ ಪ್ರಶ್ನೆ ಬರ್ಕೊಡ್ರಿ. ವಾಟ್ ಈಸ್ ಇಂಡಸ್ಟ್ರಿಯಲ್ ಪಾಲಿಸಿ? ಕೈಗಾರಿಕಾ ನೀತಿ ಎಂದರೇನು? ಕೈಗಾರಿಕಾ ನೀತಿ ಎಂದರೇನು? ಸೊ ಇಂಡಸ್ಟ್ರಿಯಲ್ ಪಾಲಿಸಿ, ಅದು ಕೈಗಾರಿಕಾ ನೀತಿಯನ್ನು ಬರೆಯಿರಿ. ನಾವು ನೆಕ್ಸ್ಟು ಐದನೇ ಪ್ರಶ್ನೆ, ಇ ವ್ಯವಹಾರ ಎಂದರೇನು? ವಾಟ್ ಡು ಯು ಮೀನ್ ಬೈ ಇ ಬಿಸ್ನೆಸ್? ವಾಟ್ ಡು ಯು ಮೀನ್ ಬೈ ಇ ಬಿಸ್ನೆಸ್? ಸೊ ಹಿಯರ್ e-business using the internet technologies and not working to buy and sell goods and services. ಓಕೆ, ಸೊ ಅದು ನಿಮ್ಮದು ಆನ್ಸರ್ ಆಗಬೇಕು. ಕನ್ನಡದಲ್ಲಿ ನೋಡ್ರಿ, ಪರ್ಟಿಕ್ಯುಲರ್ ವರ್ಡ್ ಏನಿದೆ ಅದನ್ನು ಡೆಫಿನೇಷನ್ ಆನ್ಸರ್ ಮಾಡಿ. ಇನ್ನು ನೆಕ್ಸ್ಟು ಆರನೇ ಪ್ರಶ್ನೆ ಕೊಡ್ರಿ. ಸಿಕ್ಸ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಐ ಟಿ ರೆವಲ್ಯೂಷನ್? ವಾಟ್ ಡು ಯು ಮೀನ್ ಬೈ ಐ ಟಿ ರೆವಲ್ಯೂಷನ್? ಮಾಹಿತಿ ತಂತ್ರಜ್ಞಾನ ಕ್ರಾಂತಿ ಎಂದರೇನು? ಮಾಹಿತಿ ತಂತ್ರಜ್ಞಾನ ಕ್ರಾಂತಿ ಎಂದರೇನು? ವಾಟ್ ಡು ಯು ಮೀನ್ ಬೈ ಐ ಟಿ ರೆವಲ್ಯೂಷನ್? ಮಾಹಿತಿ ತಂತ್ರಜ್ಞಾನ ಕ್ರಾಂತಿ ಎಂದರೇನು? ಸೊ ಆನ್ಸರ್ ಈಸ್ ರ್ಯಾಪಿಡ್ ಚೇಂಜ್ ವಿಟ್ನೆಸ್ಡ್
since 1990 in India in transferring or sharing information very quickly, cheaply, and easily through corporate internet or network. Okay, so that is the answer. Next, what do you mean by pure materials? ತೂಕ ಕಳೆದುಕೊಳ್ಳದ. What do you mean by pure materials? ತೂಕ ಕಳೆದುಕೊಳ್ಳದ ಅಥವಾ ಪರಿಶುದ್ಧ ವಸ್ತುಗಳು ಎಂದರೇನು? What do you mean by pure materials? ತೂಕ ಕಳೆದುಕೊಳ್ಳದ ಅಥವಾ ಪರಿಶುದ್ಧ ವಸ್ತುಗಳು ಎಂದರೇನು? Pure materials, one kind of raw materials which pass on their entire or maximum weight to the final product. Next ಬರ್ಕೊಡಿ ಮುಂದಿನ ಪ್ರಶ್ನೆ. What is the apex institution in the field of industrial finance? What is the apex institutions in the field of industrial finance? ಕೈಗಾರಿಕಾ ಹಣಕಾಸಿನ ಅಗ್ರ ಬ್ಯಾಂಕು ಯಾವುದು? ಕೈಗಾರಿಕಾ ಹಣಕಾಸಿನ ಅಗ್ರ ಬ್ಯಾಂಕು ಯಾವುದು? ಸೊ ಯಾವುದು? IBRD ಅಂತ ಬರ್ಕೊಡಿ. Integrated Bank for Reconstruction and Development, IBRD. Capital words IBRD. ಅದರ ಫುಲ್ ಫಾರ್ಮ್ ಬರ್ಕೊಟ್ಟು ಕೇಳ್ತಾರೆ. ಎಕ್ಸ್ಪಾಂಡ್ ದಿ ಟರ್ಮ್ IBRD ಅಂತೇಳಿ. ಇಂಟಿಗ್ರೇಟೆಡ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ಕೊಟ್ರೆ ಸೆಕೆಂಡ್ ಕ್ವಶನ್. ಮುಂದಿನ ಪ್ರಶ್ನೆ ಯಾವ ಪ್ರಶ್ನೆ ನೋಡೋದು? State any two functions of SIDBI. State any two functions of SIDBI. SIDBI ಬ್ಯಾಂಕಿನ ಯಾವುದಾದರೂ ಎರಡು ಕಾರ್ಯಗಳನ್ನು ಹೇಳಿ. SIDBI ಬ್ಯಾಂಕಿನ ಯಾವುದಾದರೂ ಎರಡು ಕಾರ್ಯಗಳನ್ನು ಹೇಳಿ. SIDBI. ಅವು ಎರಡು ಕಾರ್ಯಗಳು ಯಾವ ನೋಡಿ ಬರೀರಿ. So the upgradation and modernization of existing industries. Next, promotion of products of SSI. Okay, so ಮುಂದಿನ ಪ್ರಶ್ನೆ ಬರ್ಕೊಡ್ರಿ. ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಈಸ್ ಜಾಯಿಂಟ್ ವೆಂಚರ್? ಕೈಗಾರಿಕಾ ಸಹೋದ್ಯಮ ಎಂದರೇನು? ವಾಟ್ ಈಸ್ ಜಾಯಿಂಟ್ ವೆಂಚರ್? ಕೈಗಾರಿಕಾ ಸಹೋದ್ಯಮ ಎಂದರೇನು? ಅಥವಾ ಜಂಟಿ ಸಹೋದ್ಯಮ ಅಂತಂದ್ರೆ ನಡೀತದೆ. ಸಂಯುಕ್ತ ಸಹೋದ್ಯಮ ಅಥವಾ ಜಂಟಿ ಸಹೋದ್ಯಮ ಎರಡು ಶಬ್ದ ಯೂಸ್ ಮಾಡೋದು. ಜಂಟಿ, ಸಂಯುಕ್ತ ಅದು ಇರಬೇಕು. ಅಥವಾ ಕೈಗಾರಿಕಾ ಸಹೋದ್ಯಮ ಎಲ್ಲ ಒಂದೇ. ಸೊ ಜಾಯಿಂಟ್ ವೆಂಚರ್ ಕಮರ್ಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ಸರಿಯಾಗಿ ಆನ್ಸರ್ ಆಗಿಲ್ಲ ಹೇಳೋದು. ಓಕೆ, ಮುಂದಿನ ಪ್ರಶ್ನೆ ಬರ್ಕೊಡ್ರಿ. ಹೂ ವಾಸ್ ದ ಫೈನಾನ್ಸ್ ಮಿನಿಸ್ಟರ್ when the policy of LPG introduced in India? ಯಾರು ಹೇಳ್ರಿ? Who was the finance minister when the policy of LPG introduced in India? LPG ನೀತಿಯನ್ನು ಭಾರತದಲ್ಲಿ ಜಾರಿಗೊಳಿಸಿದಾಗ ಭಾರತದ ಹಣಕಾಸಿನ ಮಂತ್ರಿ ಯಾರಿದ್ದರು? ಯಾರು ಹೇಳ್ರಿ? ಡಾಕ್ಟರ್ ಮನಮೋಹನ್ ಸಿಂಗ್. ಆನ್ಸರ್ ಈಸ್ ಡಾಕ್ಟರ್ ಮನಮೋಹನ್ ಸಿಂಗ್. ನೆಕ್ಸ್ಟ್ ಕ್ವೆಶ್ಚನ್ ಬರ್ಕೊಡಿ. ಹೂ ಈಸ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇನ್ ಇಂಡಿಯಾ? ಭಾರತದ ಕೈಗಾರಿಕಾ ಮಂತ್ರಿ ಯಾರು? ಪಿಯೂಷ್ ಗೋಯಲ್. ಭಾರತದ ಕೈಗಾರಿಕಾ ಮಂತ್ರಿ ಯಾರು?
Who is Industrial Minister in India? Piyush Goyal. Piyush Goyal. So ಇದು ಸೆಕ್ಷನ್ ಎ ಇದು ಕ್ವಶನ್ಸ್ ಆಯಿತು. ಸೊ ಔಟ್ ಆಫ್ 15 ಯು ಹ್ಯಾವ್ ಟು ಆನ್ಸರ್ ಎನಿ 10 ಕ್ವಶನ್ಸ್. ಓಕೆ, 2-3 ವಾಕ್ಯಗಳಿಗೆ ಆನ್ಸರ್ ಆಗಲಿ. ಸೊ ಸರಿಯಾಗಿ ಬುಕ್ ನೋಡ್ರಿ, ಕರೆಕ್ಟ್ ಡೆಫಿನೇಷನ್ ನೋಡ್ರಿ. ಇನ್ ಕೇಸು ಕೆಲವೊಂದು ಆನ್ಸರ್ಗಳು ನಿಮಗೆ ಸಿಗದೇ ಇದ್ರೆ, ಜನರಲ್ ಕ್ವಶನ್ ಇದ್ದು ಅಂದರೆ ಗೂಗಲ್ದಲ್ಲಿ ಅಲ್ಲಿ ಟೈಪ್ ಮಾಡಿ ಕ್ವಶನ್, ಸೊ ವಿಲ್ ಗೆಟ್ ದ ಆನ್ಸರ್. ಅಲ್ಲಿ ನಿಮಗೆ ಆನ್ಸರ್ ಸಿಗ್ತದೆ. ಆ ಕ್ವಶನ್ನ ಟೈಪ್ ಮಾಡಿಬಿಡಿ, ಗೂಗಲ್ ಸರ್ಚ್ಗೆ ಹೋಗ್ರಿ, ನೆಟ್ ಆನ್ ಇರಬೇಕು. ಗೂಗಲ್ದಲ್ಲಿ ಹೋಗಿಬಿಟ್ಟು ಅಲ್ಲಿ ಟೈಪ್ ಮಾಡಿರಿ. ಟೈಪ್ ಮಾಡಿದ ಮ್ಯಾಗೆ ಅಲ್ಲಿ ನಿಮಗೆ ಆನ್ಸರ್ ಓಪನ್ ಆಗಿ ಆಗ್ತದೆ. ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರ್ಕೊಡು. ಸೆಕ್ಷನ್ ಬಿ, ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ. ಬ್ರಾಕೆಟ್ನಲ್ಲೇ 3 × 5 = 15. ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ. ಬ್ರಾಕೆಟ್ನಲ್ಲೇ 3 × 5 = 15. ಸೊ ಇಯರ್ ಟೈಮ್ ಅಲಾಟ್ಮೆಂಟ್ ಬರ್ಕೊಡು. ಫಾರ್ ಈಚ್ ಕ್ವಶನ್ 15 ಮಿನಿಟ್ಸ್. 3 ಕ್ವಶನ್ಸ್ ಎಷ್ಟಾಯಿತು? 45 ಮಿನಿಟ್ಸ್. 45 ನಿಮಿಷ ಸಮಯವನ್ನು ಕೊಡಬೇಕಷ್ಟೇ. 45 ನಿಮಿಷಕ್ಕಿಂತ ಹೆಚ್ಚಿಗೆ ಸಮಯ ಕೊಡ್ಲಿಕ್ಕೆ ಹೋಗಬೇಡ. ಸೊ ಯು ಹ್ಯಾವ್ ಟು ಗಿವ್ 15 ಮಿನಿಟ್ಸ್ ಫಾರ್ ಈಚ್ ಕ್ವಶನ್. ಓಕೆ, ಸೊ ಇವರ ಆನ್ಸರ್ಸ್ ಎಷ್ಟಾಗಬೇಕು? ಥಿಯರಿ ಕ್ವಶನ್ ಇದ್ರೆ ಮಿನಿಮಮ್ 1 ಪೇಜು, ಮ್ಯಾಕ್ಸಿಮಮ್ 2 ಪೇಜ್ ಆಗಬೇಕು, ಫ್ರಂಟ್ ಟು ಬ್ಯಾಕ್. ಥಿಯರಿ ಕ್ವಶನ್ ಇದ್ರೆ ಪ್ರಾಬ್ಲಮ್ ಇತ್ತಂದ್ರೆ ಅಷ್ಟೇ, ಎಷ್ಟು ಇರ್ತದೆ ಅಷ್ಟೇ ಇಲ್ಲ. 4 ಸೆಂಟೆನ್ಸ್ 5 ಸೆಂಟೆನ್ಸ್ ಎಷ್ಟಿಗೆ ಆಗ್ತದೆ ಅಷ್ಟೇ ಇರ್ತದೆ, ನಡೀತದೆ. ಓಕೆ, ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಪ್ರಾಬ್ಲಮ್ಸ್ ಇತ್ತಂದ್ರೆ. ಥಿಯರಿ ಕ್ವಶನ್ ಇತ್ತಂದ್ರೆ ಮಿನಿಮಮ್ 1 ಪೇಜ್ ಆಗಲಿ, ಮ್ಯಾಕ್ಸಿಮಮ್ 2 ಪೇಜ್ ಆಗಲಿ. So for that you have to give time allotment for each question 15 minutes. Okay, so write down question number 1. ಭಾರತದಲ್ಲಿ ಸಾರ್ವಜನಿಕ ವಲಯದ ಬೆಳವಣಿಗೆ. ಭಾರತದಲ್ಲಿ ಸಾರ್ವಜನಿಕ ವಲಯದ ಬೆಳವಣಿಗೆ ಮತ್ತು ಸವಾಲುಗಳನ್ನು ವಿವರಿಸಿ. Explain the growth and challenges. Explain the growth and challenges of a public sector in India. Explain the growth and challenges of public sector in India. ಭಾರತದಲ್ಲಿ ಸಾರ್ವಜನಿಕ ವಲಯದ ಬೆಳವಣಿಗೆ ಮತ್ತು ಸವಾಲುಗಳನ್ನು ವಿವರಿಸಿ. ಓಕೆ, ಬರೆಯಲ್ಲಿ ಸೋ ಮೆನಿ ಪ್ರಾಬ್ಲಮ್ಸ್ ಬರ್ತಾವ. ಲೈಕ್ ಮೇಕಿಂಗ್ ಮಾರ್ಕೆಟ್ ಚಾಲೆಂಜಸ್ ಇರ್ಬೋದು. ಅದೇ ರೀತಿಯಾಗಿ ಮೇಕಿಂಗ್ ಸೋ ಮೆನಿ ಎಫಿಷಿಯೆಂಟ್ ವರ್ಕ್ ಇರ್ಬೋದು, ರೆಡ್ಯೂಸಿಂಗ್ ಗೌರ್ಮೆಂಟ್ ಕಂಟ್ರೋಲ್. ಅದೇ ರೀತಿಯಾಗಿ ನೋ ಪೊಲಿಟಿಕಲ್ ಇಂಟರ್ಫಿರೆನ್ಸ್. ಸೊ ಈ ರೀತಿಯಾಗಿ ಸೋ ಮೆನಿ ರೀಸನ್ಸ್ಗಳು ಬರ್ತಾವೆ, ಅವುಗಳನ್ನು ಬರೀಬೇಕು. ಓಕೆ, ಆಮೇಲೆ ನೆಕ್ಸ್ಟು 2ನೇ ಪ್ರಶ್ನೆ ಬರ್ಕೊಡ್ರಿ. 1956 ಕೈಗಾರಿಕಾ ನೀತಿಯನ್ನು ವಿವರಿಸಿ. 1956 ಕೈಗಾರಿಕಾ ನೀತಿಯನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ ಆಫ್ 1956. Explain the industrial policy resolution of 1956. So that write schedule A, schedule B, schedule C. ಅಲ್ಲಿ ಏನೇನು ಬರ್ತಾವೆ ಅವನ್ನೆಲ್ಲ ಬರೀಬೇಕು. ಓಕೆ, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ 1956 ಇಂಡಸ್ಟ್ರಿಯಲ್ ಪಾಲಿಸಿ. ಅಂಡ್ ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ವಾಟ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರೀಸ್. ಲೈಕ್ ಶೆಡ್ಯೂಲ್ ಎ, ಪಟ್ಟಿ ಎದಲ್ಲಿ ಬರ್ತಕ್ಕಂಥವು, ಪಟ್ಟಿ ಬಿ ದಲ್ಲಿ, ಪಟ್ಟಿ ಸಿ. ಅದೇ ರೀತಿಯಾಗಿ ಅವುಗಳನ್ನು ಆನ್ಸರ್ ಮಾಡಿರಿ. ಓಕೆ, ಸೊ ಅಲ್ಲಿ ಏನೇನು ಬರ್ತಾವೆ ನೋಡ್ರಿ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ 1956 ಇಂಡಸ್ಟ್ರಿಯಲ್ ಪಾಲಿಸಿ. ನೆಕ್ಸ್ಟ್ ಕ್ವಶನ್ ಬರ್ಕೊಡ್ರಿ. ವಾಟ್ ಆರ್ ದ ಸೋರ್ಸಸ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸ್. ಕೈಗಾರಿಕಾ ಹಣಕಾಸಿನ ಮೂಲಗಳನ್ನು ಯಾವುವು? ಕೈಗಾರಿಕಾ ಹಣಕಾಸಿನ ಮೂಲಗಳು ಯಾವುವು? ಬರೆಯಲ್ಲ. ಇಂಟರ್ನಲ್ ಸೋರ್ಸಸ್, ಎಕ್ಸ್ಟರ್ನಲ್ ಸೋರ್ಸಸ್. ಅಲ್ಲೆಲ್ಲ ಚಾರ್ಟ್ ಹಾಕಿ, ಫ್ಲೋ ಚಾರ್ಟ್ ಹಾಕಿ. ಸೊ ದೇರ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿ ಫ್ಯಾಕ್ಟರ್ಸ್. ನೆಕ್ಸ್ಟ್ ಕ್ವಶನ್. What are the factors influencing industrial location? What are the factors influencing industrial location? ಕೈಗಾರಿಕಾ ಸ್ಥಳದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಅಲ್ಲಿ ಬರೆಯಿರಿ. ಆರ್ಥಿಕ ಸಂಗತಿಗಳು, ಆರ್ಥಿಕೇತರ ಸಂಗತಿಗಳು. ವಾಟ್ ಆರ್ ದ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂಡ್ ವಾಟ್ ಆರ್ ದ ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್. ಕೈಗಾರಿಕಾ ಸ್ಥಳದ ಮೇಲೆ ಪ್ರಭಾವ ಬೀರುವ ಸಂಗತಿಗಳು ಯಾವುದನ್ನು ಬರೀಬೇಕು. ಅಂಡ್ ನೆಕ್ಸ್ಟ್ ಕ್ವಶನ್. ರೈಟ್ ಅ ನೋಟ್ ಆನ್ ಫಂಕ್ಷನಿಂಗ್. Write a note on functioning and performance of state finance corporations. Write a note on functioning and performance of state finance corporations. ರಾಜ್ಯ ಹಣಕಾಸು ಸಂಸ್ಥೆಗಳ ಕಾರ್ಯ.
ರಾಜ್ಯ ಹಣಕಾಸು ಸಂಸ್ಥೆಗಳ ಕಾರ್ಯ ಮತ್ತು ಸಾಧನೆಗಳ ಕುರಿತು ಟಿಪ್ಪಣಿ ಬರೆಯಿರಿ. ರೈಟ್ ಅ ನೋಟ್ ಆನ್ ಫಂಕ್ಷನಿಂಗ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್. ರಾಜ್ಯ ಹಣಕಾಸು ಸಂಸ್ಥೆಗಳ ಕಾರ್ಯ ಮತ್ತು ಸಾಧನೆ ಕುರಿತು ಟಿಪ್ಪಣಿ ಬರೆಯಿರಿ. SFC ಬರಿಬೇಕಲ್ಲೇ. ಓಕೆ, ಸೊ ನೆಕ್ಸ್ಟ್ ಸೆಕ್ಷನ್ ಸಿ ಬರ್ಕೊಡ್ರಿ. ಆನ್ಸರ್ ಎನಿ ಟೂ ಆಫ್ ದ ಫಾಲೋಯಿಂಗ್. ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿ. ಆನ್ಸರ್ ಎನಿ ಟೂ ಆಫ್ ದ ಫಾಲೋಯಿಂಗ್. ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿ. ಬ್ರಾಕೆಟ್ನಲ್ಲಿ ಹಾಕ್ರಿ. 2 ಗುಂಟೆ 15 = 30. 2 multiplied by 15 = 30. So for each question you have to give a time of 30 minutes. So for 2 questions 1 hour. ಇದಕ್ಕೆ ಸಮಯ ಎಷ್ಟು? 1 ತಾಸು ಕೊಡಬೇಕು. 4 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಆನ್ಸರ್ ಮಾಡಿದ್ರೆ 1 ಪ್ರಶ್ನೆಗೆ 30 ಮಿನಿಟ್ಸ್ಗಿಂತ ಎಕ್ಸಿಡ್ ಆಗಲಿಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಸೆಕ್ಷನ್ ಸಿ 1 ತಾಸು ಅಲ್ಲಿ ಸಮಯ ಕೊಡಬೇಕು. ಸೊ ರೈಟ್ ಆನ್ ದಿ ಕ್ವಶನ್ಸ್. ಸೊ ಇಲ್ಲಿ ನಿಮ್ಮ ಆನ್ಸರು ಥಿಯರಿ ಕ್ವಶನ್ ಇದ್ರೆ ಮಿನಿಮಮ್ 4 ಪೇಜು, ಮ್ಯಾಕ್ಸಿಮಮ್ 8 ಪೇಜ್ ಆಗಬೇಕು. ಮಿನಿಮಮ್ 4, ಮ್ಯಾಕ್ಸಿಮಮ್ 8. ಪ್ರಾಬ್ಲಮ್ ಇತ್ತಂದ್ರೆ ಎಷ್ಟು ಇರ್ತದೆ ಅಷ್ಟೇ ಆಗಲಿ. ಓಕೆ, ಬರ್ಕೊಡ್ರಿ. ಕ್ವಶನ್ ನಂಬರ್ 1. ವಾಟ್ ಡು ಯು ಮೀನ್ ಬೈ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ and globalization? Question mark. Explain the impact of LPG. Explain the impact of LPG on Indian industries. Explain the impact of LPG on Indian industries. ಕನ್ನಡ ಮೀಡಿಯಂ ಕೊಡಿ. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಎಂದರೇನು? ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಎಂದರೇನು? ಕ್ವಶನ್ ಮಾರ್ಕ್. ಭಾರತದ ಕೈಗಾರಿಕೆಗಳ ಮೇಲೆ ಅವುಗಳ ಪರಿಣಾಮಗಳನ್ನು ವಿವರಿಸಿ. ಇನ್ನು ಮಾಡ್ತಾ ನೋಡಿ. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಎಂದರೇನು? ಕ್ವಶನ್ ಮಾರ್ಕ್. ಭಾರತದ ಕೈಗಾರಿಕೆಗಳ ಮೇಲೆ ಅವುಗಳ ಪರಿಣಾಮಗಳನ್ನು ವಿವರಿಸಿ. ಸೊ ಇಲ್ಲಿ ಎಷ್ಟೇ ಟೈಪ್ ಕ್ವಶನ್ ಬರ್ತಾವ. ಸೊ ಸರಿಯಾಗಿ ನೋಡಿ ಈಚ್ ಕಾನ್ಸೆಪ್ಟು ಅವನ್ನ ವಿವರಣೆ ಮಾಡ್ರಿ. ನೆಕ್ಸ್ಟ್ 2ನೇ ಪ್ರಶ್ನೆ ಬರ್ಕೊಡ್ರಿ. ಸೆಕೆಂಡ್ ಕ್ವಶನ್. ಕ್ರಿಟಿಕಲಿ ಎಕ್ಸಾಮಿನ್ the industrial policy resolution of 1991. Critically examine the industrial policy resolution of 1991. 1991ರ ಕೈಗಾರಿಕಾ ನೀತಿಯನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ. 1991ರ ಕೈಗಾರಿಕಾ ನೀತಿಯನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ. ಸೊ ಅಲ್ಲಿ ಎಲ್ಲ ಬರೀರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೊಡ್ರಿ. ಥರ್ಡ್ ಕ್ವಶನ್. ಎಕ್ಸ್ಪ್ಲೇನ್ ಆಲ್ಫ್ರೆಡ್ ವೆಬರ್ಸ್ Dr. Alfred Weber's theory of industrial location. ಡಾಕ್ಟರ್ ಆಲ್ಫ್ರೆಡ್ ವೆಬರ್ ಅವರ ಕೈಗಾರಿಕಾ ಸ್ಥಳ ನಿರ್ದೇಶನದ ಸಿದ್ಧಾಂತವನ್ನು ವಿವರಿಸಿ. ಎಕ್ಸ್ಪ್ಲೇನ್ ಡಾಕ್ಟರ್ ಆಲ್ಫ್ರೆಡ್ ವೆಬರ್ಸ್ ಥಿಯರಿ ಆಫ್ ಇಂಡಸ್ಟ್ರಿಯಲ್ ಲೊಕೇಶನ್. ಡಾಕ್ಟರ್ ಆಲ್ಫ್ರೆಡ್ ವೆಬರ್ ಅವರ ಕೈಗಾರಿಕಾ ಸ್ಥಳ ನಿರ್ದೇಶನದ ಸಿದ್ಧಾಂತವನ್ನು ವಿವರಿಸಿ. ಸೊ ಅಲ್ಲಿ ನಿಮಗೆ ಬರೆದ ನೋಡಿ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನ ಅದೇ ಪ್ರಕಾರ ಆನ್ಸರ್ ಮಾಡಿ. ಸೊ ಯು ಹ್ಯಾವ್ ಟು ರೈಟ್ ದ ಪಾಯಿಂಟ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಈಚ್ ಪಾಯಿಂಟ್ಸ್. ನೆಕ್ಸ್ಟ್ 4th ಕ್ವಶನ್. ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ IDBI. Explain the functions and performance of IDBI, Industrial Development Bank of India. Industrial Development Bank of India. ಕನ್ನಡ ಬರ್ಕೊಡ್ರಿ. ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕಿನ ಕಾರ್ಯಗಳು ಮತ್ತು ಸಾಧನೆಯನ್ನು ವಿವರಿಸಿ. ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕಿನ ಕಾರ್ಯಗಳು ಮತ್ತು ಸಾಧನೆಯನ್ನು ವಿವರಿಸಿ. IDBI ನೋಡಿ ಮೊನ್ನೆ ಎಕ್ಸ್ಪ್ಲೇನ್ ಮಾಡಿದೈತಿ. ಯಾವ್ಯಾವ ನೋಡಿ ಸರಿಯಾಗಿ ಆನ್ಸರ್ ಮಾಡಿ. ಸೊ ನೆಕ್ಸ್ಟ್ ಸೆಕ್ಷನ್ ಡಿ, ಕೇಸ್ ಸ್ಟಡಿ. ಕಂಪಲ್ಸರಿ ಕ್ವಶನ್. ದೇರ್ ಆರ್ ನೋ ಕ್ವಶನ್ಸ್ ಅಟ್ ಆಲ್. ಸೊ ಇದಕ್ಕೆ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಯು ವಿಲ್ ಲೂಸ್ 15 ಮಾರ್ಕ್ಸ್. ಯು ಹ್ಯಾವ್ ಟು ಕಾಂಪೀಟ್ ಓನ್ಲಿ ಫಾರ್ 65 ಔಟ್ ಆಫ್ 80. ಇದು ಆನ್ಸರ್ ಮಾಡಲಿಲ್ಲ ಅಂದ್ರೆ 80ಕ್ಕೆ ಹೋಗೋದಿಲ್ಲ, ನಿಮ್ಮದು 65ಕ್ಕೆ ನೀವು ಅಲ್ಲಿ ಎಷ್ಟು ಅನ್ನೋದು ಡಿಸೈಡ್ ಮಾಡಬೇಕಾಗ್ತದೆ. ತಿಳಿತಾ? ಅದಕ್ಕೆ
ಸೆಕ್ಷನ್ ಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇರ್ ಆರ್ ನೋ ಆಪ್ಷನ್ಸ್. ಅಲ್ಲಿ ಯಾವುದೇ ಐಚ್ಛಿಕ ಪ್ರಶ್ನೆ ಇರುವುದಿಲ್ಲ, ಅದಕ್ಕೆ ಕಂಪಲ್ಸರಿ ಕ್ವಶನ್ ಇರ್ತದೆ. ಇಲ್ಲಿ ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ, ಥಿಯರಾಟಿಕಲ್ ಕ್ವಶನ್ ಇರ್ತದೆ. ಕೇಸ್ ಸ್ಟಡಿ ಹೀಗಾಗಿ ಸೆಕ್ಷನ್ ಸಿ ದಲ್ಲಿ ಬಂದವಲ್ಲ ಥಿಯರಿ ಕ್ವಶನ್ಸ್, ಅದೇ ಪ್ರಕಾರ ಇಲ್ಲಿ ಬರ್ತದೆ. ಸೊ ಬರ್ಕೊಡ್ದಲ್ಲೇ ಕಡ್ಡಾಯ ಪ್ರಶ್ನೆ ಕೇಸ್ ಸ್ಟಡಿ. ಇದಕ್ಕೆ ಟೈಮು ಬರ್ಕೊಡ್ರಿ, ಬ್ರಾಕೆಟ್ನಲ್ಲಿ ಹಾಕಿದ್ರೆ 1 × 15 = 15 ಮಾರ್ಕ್ಸ್ ಅಂತ ಒಂದು ಪ್ರಶ್ನೆಗೆ. ಸೊ ಇಯರ್ ಟೈಮ್ ಅಲಾಟ್ಮೆಂಟ್ ಈಸ್ ಓನ್ಲಿ 30 ಮಿನಿಟ್ಸ್. 30 ನಿಮಿಷ ಮಾತ್ರ ಇದಕ್ಕೆ ಕೊಡಬೇಕು, 30 ಮಿನಿಟ್ಸ್ ಎಕ್ಸಿಡ್ ಆಗಬಾರ್ದು. ಸೊ ಬರ್ಕೊಡಲ್ಲಿ ಇನ್ಫಾರ್ಮೇಶನ್ technology in India is an important industry consisting of two major components. Full stop. IT services and business processing outsourcing. IT services and business processing outsourcing. Full stop. The IT sector has increased. Its share to India's GDP. Its share SHARE to India's GDP from 1.2% in 1999 to 8.1% in 2018. Full stop. Inna madtane GDP from 1.2% in 1999 to 8.1% in 2018. Full stop. The export revenue and domestic revenue are continuously increasing. Full stop. It is the major sector creating white-collar jobs in India. It is the major sector creating white-collar COLLAR jobs in India. Full stop. But it is also facing some serious challenges. Both domestically and internationally. Okay, so this is the paragraph. You have to read the paragraph fully and understood well. ಸರಿಯಾಗಿ ತಿಳ್ಕೊಳ್ಬೇಕು ಪ್ಯಾರಾಗ್ರಾಫ್ ಓದಿ. Okay. So write on the question number 1. What is information technology sector? Question mark. Bracket ನಲ್ಲಿ ಹಾಕಿರೋದಕ್ಕೆ it will carry 5 marks. Next, question number 2. Explain the contributions of IT sector. To the Indian economy. Bracket ನಲ್ಲಿ 5 marks. Next, third question. What are the initiatives taken by the government? For the growth of IT sector in India. Bracket ನಲ್ಲಿ ಹಾಕಿದ್ರೆ 5 marks. So total 15 marks. So ಈ ಪ್ಯಾರಾಗ್ರಾಫ್ ಅನ್ನ ಸರಿಯಾಗಿ ನೋಡ್ಕೊಡ್ರಿ, ರೀಡ್ ಮಾಡ್ರಿ, ತಿಳ್ಕೊಡ್ರಿ. So here you have to answer for each question. So for all the questions carries 5 marks. 5 ಅಂಕಗಳಿದಾವೆ. So for each question 5 marks ಇದೆ. ಸರಿಯಾಗಿ ನೋಡಿ ಅದನ್ನ ಆನ್ಸರ್ ಮಾಡಬೇಕು ಪ್ಯಾರಾಗ್ರಾಫ್ ನೋಡ್ಕೊಂಡು. ಓಕೆ, ಕನ್ನಡ ಬರ್ಕೊಡ್ರಿ. ಮಾಹಿತಿ ತಂತ್ರಜ್ಞಾನವು ಭಾರತದ ಒಂದು ಪ್ರಮುಖ ಉದ್ದಿಮೆಯಾಗಿದೆ. ಇದು ಮಾಹಿತಿ ತಂತ್ರಜ್ಞಾನ ಸೇವೆ ಮತ್ತು ವ್ಯವಹಾರಗಳ ಹೊರಗುತ್ತಿಗೆ. ಹೊರ ವ್ಯವಹಾರಗಳ ಗುತ್ತಿಗೆ ಎಂಬ 2 ಭಾಗಗಳನ್ನು ಹೊಂದಿದೆ. ಫುಲ್ ಸ್ಟಾಪ್. ಹೊರ ಗುತ್ತಿಗೆ
ಎಂಬ ಎರಡು ಭಾಗಗಳನ್ನು ಹೊಂದಿದೆ. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ, ಇದು ಮಾಹಿತಿ ತಂತ್ರಜ್ಞಾನ ಸೇವೆ ಮತ್ತು ವ್ಯವಹಾರಗಳ ಹೊರಗುತ್ತಿಗೆ ಎಂಬ ಎರಡು ಭಾಗಗಳನ್ನು ಹೊಂದಿದೆ. ಫುಲ್ ಸ್ಟಾಪ್. 1998ರಲ್ಲಿ ಕೇವಲ 1.2% 1998ರಲ್ಲಿ ಕೇವಲ 1.2% ಒಟ್ಟು ದೇಶೀಯ ಉತ್ಪನ್ನವನ್ನು ಹೊಂದಿದ್ದ ಈ ವಲಯವು 2018ರಲ್ಲಿ ಒಟ್ಟು ದೇಶೀಯ ಉತ್ಪನ್ನದ 8.1% ರಷ್ಟಾಯಿತು. 8.1% ರಷ್ಟಾಯಿತು. ಫುಲ್ ಸ್ಟಾಪ್. ಈ ವಲಯದ ರಫ್ತು ಆದಾಯ ಮತ್ತು ಆಂತರಿಕ ಆದಾಯಗಳು ನಿರಂತರವಾಗಿ ಹೆಚ್ಚುತ್ತಿದೆ. ಫುಲ್ ಸ್ಟಾಪ್. ಆದರೆ ಈ ವಲಯವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ಫುಲ್ ಸ್ಟಾಪ್. ಸೊ ಇದು ಪ್ಯಾರಾಗ್ರಾಫ್. ಇದನ್ನು ನೋಡಿದ್ರೆ ನಿಮಗೆ ಸರಿಯಾಗಿ ತಿಳ್ಕೋಬೇಕು. ತಿಳ್ಕೊಂಡು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕ್ವಶನ್ ನಂಬರ್ 1, ಮಾಹಿತಿ ತಂತ್ರಜ್ಞಾನ ವಲಯ ಎಂದರೇನು? ಮಾಹಿತಿ ತಂತ್ರಜ್ಞಾನ ವಲಯ ಎಂದರೇನು? ಕ್ವಶನ್ ಮಾರ್ಕ್ ಬ್ರಾಕೆಟ್ ನಲ್ಲಿ ಹಾಕಿದ್ರೆ 5 ಮಾರ್ಕ್ಸ್. ಎರಡನೇ ಪ್ರಶ್ನೆ, ಭಾರತದ ಅರ್ಥವ್ಯವಸ್ಥೆಗೆ ಮಾಹಿತಿ ತಂತ್ರಜ್ಞಾನದ ಕೊಡುಗೆಗಳ ಬಗ್ಗೆ ವಿವರಿಸಿ. ಭಾರತದ ಅರ್ಥವ್ಯವಸ್ಥೆಗೆ ಮಾಹಿತಿ ತಂತ್ರಜ್ಞಾನದ ಕೊಡುಗೆಗಳ ಬಗ್ಗೆ ವಿವರಿಸಿ. ಬ್ರಾಕೆಟ್ನಲ್ಲಿ 5 ಮಾರ್ಕ್ಸ್. ಮೂರನೇ ಕ್ವಶನ್, ಭಾರತದ ಮಾಹಿತಿ ತಂತ್ರಜ್ಞಾನ ವಲಯದ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡ ಕ್ರಮಗಳು ಯಾವುವು? ಬ್ರಾಕೆಟ್ನಲ್ಲಿ ಹಾಕಿದ್ರೆ 5 ಮಾರ್ಕ್ಸ್. ಸೊ ಇದು ಚಾಪ್ಟರ್ 2ರಿಂದ ಬಂದಿದೆ, ಕೇಸ್ ಸ್ಟಡಿ. ಮೇಡಮ್ ಹೇಳಿರ್ಬೋದು, ಅದನ್ನು ಸರಿಯಾಗಿ ನೋಡಿದ್ರೆ ಅಲ್ಲಿ ಇದೆ ನೋಡಿ, ಕಂಟೆಂಟ್ ಇದೆ. ಮಾಹಿತಿ ತಂತ್ರಜ್ಞಾನ ಅಂತಿದೆ, ಅಲ್ಲಿ ಸರಿಯಾಗಿ ನೋಡ್ಕೊಡ್ರಿ. ಯು ವಿಲ್ ಗೆಟ್ ಆಲ್ ದ ಆನ್ಸರ್ಸ್, ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ. ಓಕೆ. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೆಕ್ಟರ್ ವೇರ್ ಇನ್ಫಾರ್ಮೇಷನ್ ಈಸ್ ಶೇರ್ಡ್ ಆ್ಯಂಡ್ ಟ್ರಾನ್ಸ್ಫರ್ಡ್ ಥ್ರೂ ಕಂಪ್ಯೂಟರ್ಸ್ ನೆಟ್ವರ್ಕ್ಸ್ ಈಸ್ ನೋನ್ ಆಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಕ್ವಶನ್ ಅದನ್ನೆಲ್ಲ ಮತ್ತೆ ವಿವರ ಮಾಡ್ರಿ. ಸೊ ಹಿಯರ್ ಯುವರ್ ಆನ್ಸರ್ಸ್ ಫಾರ್ ಈಚ್ ಕ್ವಶನ್ ಮಿನಿಮಮ್ 1 ಪೇಜ್ ಮ್ಯಾಕ್ಸಿಮಮ್ 2 ಪೇಜ್ ಆಗಲಿ. ಬರೀ ಡೆಫಿನೇಷನ್ ಬರೋದು ಅಷ್ಟೇ ಇದು ಮಾಡ್ಲಿಕ್ಕೆ ಹೊಡೆದನ್ನ ಎನಲೈಸ್ ಮಾಡಿ. ಅಲ್ಲಿ ಕ್ವಶನ್ ನಂಬರ್ 1 ಏನಿದೆ, ಮಾಹಿತಿ ತಂತ್ರಜ್ಞಾನ ವಲಯ ಅಂದ್ರೆ ಏನು, ಅದು ಡೆಫಿನೇಷನ್ ಬರೀರಿ. ಏನೇನಪ್ಪ ಅಲ್ಲಿ ಕಂಡು ಬರ್ತದ ಅನ್ನೋದ ವಿವರಣೆಯನ್ನು ಬರೀಬೇಕು ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ. ಬಿಕಾಸ್ ಐ ವಿಲ್ ಕ್ಯಾರಿ 5 ಮಾರ್ಕ್ಸ್. ಬರೀ ನೀವು ಒಂದು ಡೆಫಿನೇಷನ್ ಬರೋದು, ಒಂದು 2-3 ವ್ಯಾಖ್ಯೆಯಲ್ಲಿ ಬರೋದು, ನಿಮ್ಗೆ 5 ಮಾರ್ಕ್ಸ್ ಕೊಡೋದ್ರೆ ಯಾರು ಕೊಡೋದಿಲ್ಲ. ಓಕೆ. ಅದಕ್ಕೆ ಮಿನಿಮಮ್ 1 ಪೇಜ್ ಆಗಲಿ, ಮ್ಯಾಕ್ಸಿಮಮ್ 2 ಪೇಜ್ ಮಟ್ಟ ಆನ್ಸರ್ ಮಾಡಿ. ಫಾರ್ ಈಚ್ ಕ್ವಶನ್ಸ್ 3 ಪ್ರಶ್ನೆಗಳಿದಾವೆ. ಟೋಟಲ್ ನಿಮ್ಮದು ಮಿನಿಮಮ್ 3 ಪೇಜ್ ಆಗಲಿ, ಮ್ಯಾಕ್ಸಿಮಮ್ 6 ಪೇಜ್ ಆನ್ಸರ್ ಆಗಲಿ. ಓಕೆ. ಯಾಕಂದರೆ ಈಚ್ ಕ್ವಶನ್ ಕ್ಯಾರಿ 5 ಮಾರ್ಕ್ಸ್. ಆಮೇಲೆ ಎರಡನೇ ಪ್ರಶ್ನೆ ಏನಿದೆ, ಭಾರತದ ಅರ್ಥವ್ಯವಸ್ಥೆಗೆ ಮಾಹಿತಿ ತಂತ್ರಜ್ಞಾನದ ಕೊಡುಗೆಗಳ ಬಗ್ಗೆ ವಿವರಿಸಿ ಅಂತಿದೆ. ಸೊ ದೇರ್ ಯು ಹ್ಯಾವ್ ಟು ರೈಟ್ ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ IT ಸೆಕ್ಟರ್ ಟು ದ ಇಂಡಿಯನ್ ಎಕಾನಮಿ. ಅಲ್ಲಿ ಬರೀಬೇಕು. ಸೊ ಮೆನಿ ಕಾಂಟ್ರಿಬ್ಯೂಷನ್ಸ್ ಇದೆ, ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸರ್ವಿಸಸ್, ಮೂಲ ಸೌಕರ್ಯಗಳು ಮತ್ತು ಸೇವೆಗಳು. ಅದೇ ರೀತಿಯಾಗಿ ಇ ಗವರ್ನೆನ್ಸ್, ಇ ಆಡಳಿತ, ಆಮೇಲೆ ಇ ಎಜುಕೇಷನ್, ಇ ಶಿಕ್ಷಣ, ಆಮೇಲೆ IT ಇಂಡಸ್ಟ್ರಿ ಆ್ಯಂಡ್ ಗ್ರೋತ್ ಆಫ್ ರೆವೆನ್ಯೂ, ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಮತ್ತು ಅವುಗಳ ಆದಾಯದ ಒಂದು ಬೆಳವಣಿಗೆ, ಡೆಫಿನೇಷನ್ ಆಫ್ ಸಾಫ್ಟ್ವೇರ್ ಮಾರುಕಟ್ಟೆಯ ಒಂದು ಬೆಳವಣಿಗೆ, ಆ್ಯಂಡ್ ಡೊಮೆಸ್ಟಿಕ್ ಆಫ್ IT ಮಾರ್ಕೆಟ್, ದೇಶೀಯ ಒಂದು IT ಮಾರುಕಟ್ಟೆಯ ಒಂದು ಬೆಳವಣಿಗೆ. ಸೊ ದೀಸ್ ಆರ್ ದ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್. ಇವೆಲ್ಲ ಏನು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಾಹಿತಿ ತಂತ್ರಜ್ಞಾನದ ಒಂದು ಕೊಡುಗೆಗಳು ಏನಪ್ಪ ಅನ್ನುವ ಸಂಗತಿಗಳ ಒಂದು ಇವುಗಳ ವಿವರಣೆಯನ್ನು ಮಾಡಬೇಕು, ಬರಿಬೇಕು.
ಅಂಡ್ ಥರ್ಡ್ ಕ್ವಶನ್, ಭಾರತದ ಮಾಹಿತಿ ತಂತ್ರಜ್ಞಾನ ವಲಯದ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡ ಕ್ರಮಗಳು ಯಾವುವು? ವಾಟ್ ಆರ್ ದ ಇನಿಷಿಯೇಟಿವ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಫಾರ್ ದ ಗ್ರೋತ್ ಆಫ್ IT ಸೆಕ್ಟರ್ ಇನ್ ಇಂಡಿಯಾ? ಸೊ ದೇರ್ ಆರ್ ಸೋ ಮೆನಿ ಇನಿಷಿಯೇಟಿವ್ಸ್ ಲೈಕ್ ಓಪನ್ಡ್ ಓಪನ್ಡ್ ಗೇಟ್ ವೇ ಅಂತಿದೆ. ಆಮೇಲೆ ಅದೇ ರೀತಿಯಾಗಿ ಇನ್ಕ್ರೀಸಿಂಗ್ ಪ್ರೈವೇಟ್ ಸಾಫ್ಟ್ವೇರ್ ಟೆಕ್ನಾಲಜಿ and zero customs and excise duty on IT softwares. Okay, promotion of e-commerce, e-business and e-payment systems, complete network of all institutions and universalization. ಆಮೇಲೆ financial packages for buying corporates. ಆಮೇಲೆ ನೆಕ್ಸ್ಟ್ ಫ್ರೀ ಕಾಂಟ್ರಿಬ್ಯೂಷನ್ ಆಫ್ ಲ್ಯಾಪ್ಟಾಪ್ to corporates, broadband facilities, 100% capitalization of banks, government offices and commercial centers, and next free fare of for the rural unemployment youths. Okay, ಇವೆಲ್ಲವೇನು ಮಾಹಿತಿ ತಂತ್ರಜ್ಞಾನದ ಒಂದು ವಲಯದ ಒಂದು ಅಭಿವೃದ್ಧಿಗೆ ಸರ್ಕಾರ ತೆಗೆದುಕೊಂಡಂತ ಕ್ರಮಗಳು. ಕನ್ನಡದಲ್ಲಿ ಏನೇನವ ಈ ಫ್ಯಾಕ್ಟರ್ಸ್ ನೋಡಿ ಸರಿಯಾಗಿ ಆನ್ಸರ್ ಮಾಡಿ. ಓಕೆ, ಸೊ ಇದು ಮಾಹಿತಿ ತಂತ್ರಜ್ಞಾನದ ಮೇಲೆ ಬಂತು. ದಟ್ ಈಸ್ ಫಾರ್ 2019 ಕ್ವಶನ್ ಪೇಪರ್. ಆಮೇಲೆ ನೆಕ್ಸ್ಟ್ 2018 ಕ್ವಶನ್ ಪೇಪರ್ದು ಇದನ್ನ ನಾನು ವಾಟ್ಸಪ್ದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಅಲ್ಲಿ ನೀವು ನೋಡ್ಕೊಡ್ರಿ. ಸೊ ಜಸ್ಟ್ ಓನ್ಲಿ ಐ ವಿಲ್ ರೀಡ್ ಔಟ್ ದ ಕೇಸ್ ಸ್ಟಡಿ ಏನು ಕೊಟ್ಟದ ಅನ್ನೋದು ಹೇಳ್ತಾ ಇದೆ. 2018 ಬರ್ಕೊಡ್ರಿ. ಇದು 2018 ಕೇಸ್ ಸ್ಟಡಿ ಜಸ್ಟ್ ಓನ್ಲಿ ಅಲ್ಲಿ ಅದನ್ನ ವಾಟ್ಸಪ್ದಲ್ಲಿ ನಾನು ಬಿಡ್ತೇನೆ, ಅಲ್ಲಿ ನೋಡ್ಕೊಡ್ರಿ. ಓನ್ಲಿ ರೀಡ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ ದೇ ಹ್ಯಾವ್ ಆಸ್ಕ್ಡ್ ಆಲ್ ದ ಮೇಜರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಲೈಕ್ SFC, SIDBI, IDBI, Exim Bank. 4 ಇದೆ ನೋಡಿ, ಅದ್ರ ಬಗ್ಗೆ ಕೇಳ್ಯಾರೆ. ಓಕೆ, ಸೊ ಹಿಯರ್ ಕ್ವಶನ್ ಈಸ್ ವಾಟ್ ಈಸ್ ಇಂಡಸ್ಟ್ರಿಯಲ್ ಫೈನಾನ್ಸ್? ನೋಡ, ಕೈಗಾರಿಕಾ ಹಣಕಾಸು ಅಂದರೆ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ SFC? ರಾಜ್ಯ ಹಣಕಾಸು ಸಂಸ್ಥೆಗಳ ಉದ್ದೇಶಗಳು ಯಾವುವು? ಅದನ್ನು ಬರೀಬೇಕು. ಆ್ಯಂಡ್ ನೆಕ್ಸ್ಟ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಎಕ್ಸಿಮ್ ಬ್ಯಾಂಕ್? ಎಕ್ಸಿಮ್ ಬ್ಯಾಂಕಿನ ಕಾರ್ಯಗಳು ಯಾವುವು? ಸೊ ಇಷ್ಟು ಕ್ವಶನ್ ಕೇಳ್ಯಾರ. ಸೊ ಹಿಯರ್ ಈಚ್ ಕ್ವಶನ್ ಕ್ಯಾರಿ 5 ಮಾರ್ಕ್ಸ್. 3 ಪ್ರಶ್ನೆಗಳಿದಾವ. ಪ್ರತಿ ಪ್ರಶ್ನೆಗೆ 5 ಅಂಕಗಳನ್ನು ಕೇಳ್ಯಾರ. ಪ್ಯಾರಾಗ್ರಾಫ್ ಕೊಟ್ಟಾರ. ಫೈನಾನ್ಸ್ ಈಸ್ ದ ಲೈಫ್ ಬ್ಲಡ್ ಆಫ್ ಇಂಡಸ್ಟ್ರಿ. Industries ensure finance to meet their short and long run requirements. Our country has established many banks to fulfill the requirements of industries like SFC, SIDBI, IDBI, Exim Bank. ಹಣಕಾಸು ಕೈಗಾರಿಕೆಗಳ ಜೀವಾಳವಾಗಿದೆ. ಕೈಗಾರಿಕೆಗಳ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಹಣಕಾಸಿನ ಅವಶ್ಯಕತೆ ಇರುತ್ತದೆ. ಇದನ್ನು ಈಡೇರಿಸಲು ನಮ್ಮ ರಾಷ್ಟ್ರವು ಅನೇಕ ಬ್ಯಾಂಕ್ಗಳನ್ನು ಸ್ಥಾಪಿಸಿದೆ. ಅವುಗಳಲ್ಲಿ SFC, SIDBI, IDBI, Exim Bank. ಓಕೆ, ಸೊ ಇದು ಪ್ಯಾರಾಗ್ರಾಫ್ ಇದೆ. ಇದನ್ನು ಸರಿಯಾಗಿ ನೋಡ್ಕೊಂಡ್ರೆ ಉಳಿದ ಪ್ರಶ್ನೆಗಳಿಂದ 3 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. 3 ಪ್ರಶ್ನೆಗಳು ಈಜಿ ಇದಾವ. ಸೊ ಈ ರೀತಿಯಾಗಿ ಯಾವುದೇ ಟಾಪಿಕ್ ಮೇಲೆ ನಿಮಗೆ SC ಟೈಪ್ ಕ್ವಶನ್ ಬರ್ತದೆ. ಪ್ರಾಬ್ಲಮೆಟಿಕ್ ಬಂತಂದ್ರೆ ವೆಬರ್ ಥಿಯರಿ ಮೇಲೆ ಬರ್ಬೋದು ಅಥವಾ ಫ್ಲಾರೆನ್ಸ್ ಥಿಯರಿ ಮೇಲೆ ಬರ್ಬೋದು. ಪ್ರಾಬ್ಲಮ್ಸ್ ಅಲ್ಲಿ ಬರ್ತದೆ ನೋಡ್ರಿ. ಅಲ್ಲಿ ಹೌ ಟು ಅಲ್ಲಿ ಇದು ಬಂದಲ್ಲ, ಸ್ಪ್ಲಿಟ್ ಲೊಕೇಶನ್ ಬರ್ತದೆ ನೋಡ್ರಿ ಅಲ್ಲಿ. ಓಕೆ, ಮಾತಾಡ್ಬೇಡ್ರಿ. ವಲಯಗಳ ಮೇಲೆ ಯಾವ ರೀತಿಯಾಗಿ ದಿಕ್ಸೂಚಿಗಳನ್ನು ನಾವು ಕಂಡುಹಿಡಿಯಬೇಕು. ನಾರ್ತರ್ನ್ ಒಳಗೆ ಎಷ್ಟು, ಸದರ್ನ್ ಒಳಗೆ ಎಷ್ಟು, ಆಮೇಲೆ ವೆಸ್ಟರ್ನ್ ಅಲ್ಲಿ ಎಷ್ಟು, ಅವುಗಳನ್ನು ಸರಿಯಾಗಿ ಕ್ಯಾಲ್ಕುಲೇಷನ್ ಪಾರ್ಟ್ ನೋಡ್ಕೊಡ್ರಿ. ಅಂಡ್ ಲೊಕೇಶನ್ ಫ್ಯಾಕ್ಟರ್, ವಾಟ್ ಈಸ್ ದ ಫಾರ್ಮುಲಾ, ಅದ್ರ ಮೇಲೆ ಸಹ ಪ್ರಶ್ನೆ ಬರ್ಬೋದು. ಹೇಳಕ್ ಬರೋದಿಲ್ಲ. ಯಾವುದೇ ಸೆಕ್ಷನ್ದ ಮೇಲೆ ನಿಮಗೆ ಕೇಸ್ ಸ್ಟಡಿ ಬರ್ತಾರೆ. ಇದರ ಮೇಲೆ ಅಂತ ಅಲ್ಲ. ಅದು 2018 ಮಾಹಿತಿ ತಂತ್ರಜ್ಞಾನ ಸೆಕೆಂಡ್ ಚಾಪ್ಟರ್ ಮೇಲೆ ಬಂತು. ಆಮೇಲೆ 2018 ಇದು ಅಧ್ಯಾಯ 4 ಮೇಲೆ ಬಂದಿದೆ. ಏನೋ ಹಣಕಾಸು ಸಂಸ್ಥೆಗಳು, ಭಾರತದ ಪ್ರಮುಖ ಕೈಗಾರಿಕಾ ಹಣಕಾಸು ಸಂಸ್ಥೆಗಳ ಮೇಲೆ ಬಂದಿದೆ. ಸೊ ಈ ರೀತಿಯಾಗಿ ಯಾವುದೇ ಕ್ವಶನ್ ಕೇಳ್ಬೋದು. FDI ಮೇಲೆ ಬರ್ಬೋದು. ಓಕೆ, ಅಥವಾ ವಾಟ್ ಆರ್ ದ ಸೋರ್ಸಸ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸ್, ಅದ್ರ ಮೇಲೆ ಕೇಳ್ಬೋದು. ಸೊ ಎನಿ ಚಾಪ್ಟರ್ಗಳ ಮೇಲೆ ಬರ್ಬೋದು. ಅದಕ್ಕೆ ಸರಿಯಾಗಿ ಕೇರ್ಫುಲ್ ಆಗಿರಿ. ಸೊ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಥಿಯರಿ ಕ್ವಶನ್ ಬರ್ತದ. ಥಿಯರಿ ಕ್ವಶನ್ ಸರಿಯಾಗಿ ನೋಡ್ರಿ, ಆನ್ಸರ್ ಮಾಡ್ರಿ. ಇಲ್ಲಿ ಆನ್ಸರ್ 5 ಮಾರ್ಕ್ಸ್ ಇದ್ದಾಗ ಮಿನಿಮಮ್ 1 ಪೇಜ್, ಮ್ಯಾಕ್ಸಿಮಮ್ 2 ಪೇಜ್ ಆಗಲಿ. ಪ್ರಾಬ್ಲಮ್ ಅಂತಂದ್ರೆ ಆಸ್ ಇಟ್ ಈಸ್ ಇದು ಮಾಡ್ರಿ. ಈಗಾಗಲೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ವೆಬರ್ ಥಿಯರಿ ಮತ್ತು ಫ್ಲಾರೆನ್ಸ್ ಥಿಯರಿಯಲ್ಲಿ. ಅದು 2 ಪ್ರಾಬ್ಲಮ್ಸ್ ಇದೆ. ಸರಿಯಾಗಿ ಅಲ್ಲಿ ಸೂತ್ರಗಳು ನೋಡ್ಕೊಂಡ್ರೆ ಅದನ್ನ ಆನ್ಸರ್ ಮಾಡಿ. ಮತ್ತೆ ಎಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಬಂದಿಲ್ಲ ಅದೊಂದು ಥಿಯರಿಗಳು ಬಿಟ್ಟರೆ ಉಳಿದೆಲ್ಲ ಥಿಯರಿ ಇದೆ. ಓಕೆ, ಸೊ now I will close today's online and offline class. Thank you one and all. So today I will close your academic syllabus. Okay, so all the best for your semester examination. ಎಲ್ಲರೂ ಸರಿಯಾಗಿ ಆನ್ಸರ್ ಮಾಡ್ರಿ ಮತ್ತು ಎಲ್ಲರೂ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ರಿ. ಓಕೆ, ಅಬೌವ್ 70 ಔಟ್ ಆಫ್ 80. 80ಕ್ಕೆ ಎಲ್ಲರೂ 70ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತೆಗೆದುಕೊಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.